ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತಿನ ವಿಚಾರ ಏನ್ ಗೊತ್ತಾ? ದಿನಗೂಲಿ ಕಾರ್ಮಿಕರ ಆರೋಗ್ಯ ಭವಿಷ್ಯ. ಎಸ್, ನಮ್ಮ ಕರ್ನಾಟಕ ಸರ್ಕಾರ ದಿನಗೂಲಿ ನೌಕರರಿಗೆ 5 ಲಕ್ಷ ರೂಪಾಯಿವರೆಗೆ ನಗದು ರಹಿತ ಆರೋಗ್ಯ ವಿಮಾ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಇಷ್ಟು ದಿನ ಈ ಯೋಜನೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಮಾತ್ರ ಇತ್ತು. ಇದೀಗ ಈ ಯೋಜನೆಯನ್ನ ಅರ್ಹ ದಿನಗೂಲಿ ನೌಕರರಿಗೂ ಕೂಡ ವಿಸ್ತರಿಸಿ ಆದೇಶವನ್ನ ಹೊರಡಿಸಿದೆ. ಇನ್ನೊಂದು ಸಂತೋಷದ ವಿಚಾರ ಏನ್ ಗೊತ್ತಾ? ಈ ಯೋಜನೆ ದಿನಗೂಲಿ ನೌಕರರ ಕುಟುಂಬಸ್ಥರಿಗೂ ಕೂಡ ವಿಸ್ತರಣೆ ಆಗಲಿದೆ. ನೌಕರರಿಂದ ನಿರ್ದಿಷ್ಟ ಮಾಸಿಕ ವಂತಿಗೆಯನ್ನ ಪಡೆದು ಉಳಿದ ಮೊತ್ತವನ್ನ ಸರ್ಕಾರವೇ ಭರಿಸಲಿದೆ. ಗುತ್ತಿಗೆ, ಹೊರಗುತ್ತಿಗೆ ಮತ್ತು ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡುವ ನೌಕರರಂತೆ ನಮಗೂ ಕೂಡ 5 ಲಕ್ಷ ರೂಪಾಯಿವರೆಗೆ ನಗದು ರಹಿತ ಆರೋಗ್ಯ ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿತ್ತು. ಸಂಘದ ಬೇಡಿಕೆಯನ್ನ ಈಡೇರಿಸಿರುವ ರಾಜ್ಯ ಸರ್ಕಾರ 2026ರ ಮಾರ್ಚ್ 31ರಂದು ರಾಜ್ಯ ಸರ್ಕಾರದ ಎಲ್ಲಾ ದಿನಗೂಲಿ ನೌಕರರಿಗೂ ಅನ್ವಯವಾಗುವಂತೆ ಆದೇಶವನ್ನ ಮಾಡಿದೆ. ಈ ಆದೇಶ ನಿಜಕ್ಕೂ ಕೂಡ ದಿನಗೂಲಿ ನೌಕರರಿಗೆ ಉಪಯೋಗ ಆಗೋದ್ರಲ್ಲಿ ಸಂಶಯ